ನಮಸ್ಕಾರ ಆಚಾರ್ಯ ಹರೇ ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ಅಯ್ಯೋ ರಾಮ. ನಮಸ್ಕಾರ. ಸುಮತಿಭಿರನುವೇದಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಸಪ್ತಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿವರೆಗೆ ಕೃಷ್ಣಾವತಾರದ ವರ್ಣನೆ ಆಗ್ತಾ ಇತ್ತು. ಅಲ್ಲಿ ಈ ಕಾಡ್ಗಿಚ್ಚನ್ನ ಭಗವಂತ ಪರಿಹಾರ ಮಾಡಿದ ಅನ್ನೋ ಭಾಗ ಬಂತು. ಇದೀಗ ಮುಂದೆ ಇನ್ನೊಂದು ಕೃಷ್ಣನ ಮಹಿಮೆಯನ್ನ ತಿಳಿಸ್ತಾರೆ 30ನೆಯ ಶ್ಲೋಕದಿಂದ. ಗೃಹೀತ ಯದ್ಯುಪ ಬದ್ಧುಮಮುಷ್ಯಮಾತಾ ಶುಲ್ಬಂ ಸುತಸ್ಯ ನತು ತತ್ತದಮುಷ್ಯಮಾತಿ ಯಜ್ರಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೀಕ್ಷ್ಯ ಶಂಕಿತಮನಾಃ ಪ್ರತಿಬೋಧಿತಸ್ಯ. ಈ ಮೊದಲನೇ ಲೈನ್ ಇನ್ನೊಂದ್ಸಲಿ ಹೇಳ್ತೀನಿ, ಅದು ಒಂದು ಶಬ್ದ ಪದ್ಯಕ್ಕೆ ಸೇರ್ಕೊಂಡಿದೆ. ಗೃಹೀತ ಯದ್ ಉಪಬದ್ಧುಮಮುಷ್ಯಮಾತ ಅಂತ, ಅಲ್ಲಿ ಯದ್ ಉಪಬದ್ಧುಮ್ ಅಂತ ಇದೆ ಆ ಶಬ್ದ. ಇಲ್ಲಿ ಕೃಷ್ಣನ ತಾಯಿ ಅಂದ್ರೆ ಯಶೋದೆಗೆ ಆದ ಒಂದು ಪ್ರಸಂಗ, ಅದನ್ನ ವಿವರಿಸ್ತಾ ಇದ್ದಾರೆ. ಯಶೋದೆ ಕೃಷ್ಣನನ್ನ ಕಟ್ಟಾಕ್ಲಿಕ್ಕೆ ಅಂತ ಹಗ್ಗವನ್ನ ತಗೊಂಡ್ಲು. ಅದ ಹಗ್ಗವನ್ನ ತಗೊಂಡ್ರು, ಆ ಹಗ್ಗದಿಂದ ಪರಮಾತ್ಮನನ್ನ ಕಟ್ಟಾಕ್ಲಿಕ್ಕೆ ಆಗ್ತಾ ಇಲ್ಲ. ಯತ್ ಶುಲ್ಭಂ, ಶುಲ್ಭ ಅಂದ್ರೆ ಹಗ್ಗ ಅಂತ. ಅದು ಈ ಕರುಗಳಿಗೆ ಹಸುಗಳಿಗೆ ಯಾವುದರಿಂದ ಕಟ್ಟಾಕ್ತೀವೋ ಅಂಥದ್ರಿಂದ ಮಗನನ್ನ ಕಟ್ಟಾಕ್ಲಿಕ್ಕೆ ಅಂತ ಹೋಗಿದ್ದಾಳೆ. ಆದ್ರೆ ನಮ್ಮ ಮಾತಿ ಅದು ಎಷ್ಟು ಭಗವಂತನ ಪರಿಮಾಣ ಇದೆ, ಎಷ್ಟು ಅಗಲ ಇದ್ದಾನೆ ಭಗವಂತ, ಎಷ್ಟು ಉದ್ದ ಇದ್ದಾನೆ ಅದು ಗೊತ್ತಾಗ್ತಾ ಇಲ್ಲ. ಆ ಹಗ್ಗದ ಉದ್ದ, ಹಗ್ಗದ ಒಂದು ಬಿಗಿ ಎಷ್ಟು ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅವ್ನು ಸಿಗ್ತಾ ಇಲ್ಲ ಕೃಷ್ಣ. ಈ ತರ ತಾನು ಭಗವಂತ
ಆ ಯಶೋದೆ ಹಾಕಿದ ಹಗ್ಗಕ್ಕೆ ಸಿಗ್ತಾ ಇರ್ಲಿಲ್ಲ. ಅಷ್ಟೇ ಅಲ್ಲ, ಆಮೇಲೆ ಸಿಕ್ಕದ ಮೇಲೆ ಅದೇ ತಾನೇ ಅನುಗ್ರಹ ಮಾಡ್ತಾ ಇದ್ದ. ಆಯ್ತು, ನನ್ನ ತಾಯಿ ಇಷ್ಟೊಂದು ಯಾಕೆ ಕಷ್ಟ ಪಡ್ಬೇಕು, ಆಯ್ತು ಚಡಿ ತಾನೇ ಯಶೋದಕ್ಕೆ ಸಿಗ್ತಾ ಇದ್ದ. ಸಿಕ್ಕದ್ಮೇಲೆ ತಾನು ನಿದ್ರೆಗ್ ಜಾರ್ತಾ ಇದ್ದ. ನಿದ್ರೆಗ್ ಜಾರದ್ಮೇಲೆ ಆಮೇಲೆ ಎಚ್ಚರ ಮಾಡ್ಬೇಕಲ್ಲ ಮಗುವಿಗೆ, ಏನಾದ್ರು ತಿನ್ನಿಸ್ಬೇಕು ಅಂತ ಕೃಷ್ಣನನ್ನ ಎಚ್ಚರ ಮಾಡ್ಬೇಕು ಅಂತ ಯಶೋದೆ ಪ್ರಯತ್ನ ಪಟ್ಟಾಗ, ಆಗ ಆಲಸ್ಯದಿಂದ ಮಕ್ಳು ಹೇಳ್ಬೇಕಾದ್ರೆ ಹಾಗೆ ಬಾಯಿ ತೆಗೆದು ಆಲಸ್ಯವನ್ನ ತೋರಿಸ್ತಾ ಆಕಳಿಸೋದೇನಿದೆಯಲ್ಲ, ಆಕಳಿಸೋ ತರ ಕೃಷ್ಣನು ಕೂಡ ತಾನು ಮಾಡ್ದ ಆ ಚಿಕ್ಕ ಆ ಮಗು ವಯಸ್ಸಿನಲ್ಲಿ. ಯಾವಾಗ ಅವನು ಆಕಳಿಸ್ದ ಭಗವಂತ, ಆಗ ಅವನ ಬಾಯಿಯನ್ನ ನೋಡ್ತಾಳೆ ಯಶೋದೆ. ಅಲ್ಲಿ ಭುವನಾನಿ ಸಂವೀಕ್ಷ, 14 ಲೋಕ ಕಾಡ್ತಾ ಇದೆ. ಅಂದ್ರೆ ವಿಶ್ವರೂಪ ದರ್ಶನ, ಭಗವಂತನ ಆ ವಿಶ್ವರೂಪ ಏನಿದೆ, ವಿಶ್ವರೂಪ ಅಂದ್ರೆ ಇದೊಂಥರ ಬೇರೆ ವಿಶ್ವರೂಪ. ಅವನ ಬಾಯಿಯ ಒಳಗಡೆನೆ ಸಕಲ ಲೋಕಗಳ ದರ್ಶನ ಆಗ್ತಾ ಇದೆ. ಹೆದರಿಕೆ ಆಯ್ತಂತೆ ಒಂದು ಕ್ಷಣ, ನಾನು ಏನ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ನಾನು ನೋಡ್ತಾ ಇದ್ದೀನ ಹೀಗೆ ಅಥವಾ ನಿಜವಾಗ್ಲೂ ನೋಡಿದ್ದಾದ್ರೆ ಇದೇನಿದು ಆಶ್ಚರ್ಯ, ನನ್ನ ಮಗನ ಬಾಯಲ್ಲಿ 14 ಲೋಕನ ಅಂತ ಬಹಳ ಆಶ್ಚರ್ಯಗೊಳ್ತಾ ಇದ್ದಾಳೆ. ಭಯನೂ ಇದೆ. ಇಂಥ ಕೃಷ್ಣ ಯಾರಾಗ್ಲಿಕ್ಕೆ ಸಾಧ್ಯ? ಒಂದು ದೇವರೇ ಆಗಿರ್ಬೇಕು. ದೇವರನ್ನ ಬಿಟ್ಟು ಬೇರೆ ಇನ್ಯಾರಲ್ಲೂ ಇಂಥ ಮಹಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ನೆ ಹಾಗೆ ಬಾಯಿ ತೆಗೆದು 14 ಲೋಕ ತೋರಿಸ್ತೀನಿ ಅಂತ ಹೇಳಿಕ್ ಆಗತ್ತ? ಅದೆಲ್ಲ ಅಸಾಧ್ಯವಾದ ಮಾತು. ಅದೆಲ್ಲ ತೋರಿಸ್ತಾ ಇದ್ದಾನೆ ಅಂದ್ರೆ ಅವನು ಕೃಷ್ಣ ಸಾಕ್ಷಾತ್ ಭಗವಂತನೇ ಅಂತ ಅರ್ಥ. ಇನ್ನು ಚಿಕ್ಕ ಚಿಕ್ಕ ಹಗ್ಗಕ್ಕೆ ಸಿಗಾಕೊಡ್ತಾ ಇದ್ದ ಕೃಷ್ಣ. ಕರುವಿಗೆ ಯಾವ ಹಗ್ಗವನ್ನ ಹಾಕಿ ಕಟ್ತಾರೋ ಅಂತ ಹಗ್ಗಕ್ಕೆ ಸಿಗಾಕೊಳ್ತಾ ಇದ್ದ. ಆದ್ರೆ ದೊಡ್ಡ ದೊಡ್ಡ ಹಗ್ಗ ಇದ್ರೆ ಅದಕ್ಕೆ ಸಿಗಾಕೊಳ್ತಾ ಇರ್ಲಿಲ್ಲ ಕೃಷ್ಣ. ಅಂದ್ರೆ ಇಂಥ ಮಹಿಮೆ ಎಲ್ಲ ಇದು ದೇವರನ್ನ ಬಿಟ್ಟು ಬೇರೆಯವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೃಷ್ಣ ಪರಮಾತ್ಮ ಅವನು ಸಾಕ್ಷಾತ್ ಭಗವಂತನ ಅವತಾರ ಅಂತ ಭಾವಿಸ್ಬೇಕು ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿ ಆಕಳಿಸೋದು ಅಂತೇನ್ ಬಂತಲ್ಲ, ಆಕಳಿಸೋದು ಅನ್ನೋದಕ್ಕೆ ಒಂದು ಶಬ್ದ ಹಾಕ್ತಾರೆ, ಅದಕ್ಕೆ ಜೃಂಭಣ ಅಂತ ಕರೀತಾರೆ. ಜೃಂಭಣ ಅಂತಂದ್ರೆ ಆಕಳಿಸೋದು ಅಂತ ಅರ್ಥ. ಇನ್ನು ಶುಲ್ಬ ಅನ್ನೋ ಶಬ್ದಕ್ಕೆ ಹಗ್ಗ ಅಂತ ಅರ್ಥ. ಇದು ಅಪೂರ್ವವಾದ ಶಬ್ದ ಇಲ್ಲಿ ಬಂದಿತ್ತು. ಇನ್ನು ಮುಂದೆ 31ನೇ ಶ್ಲೋಕದಲ್ಲಿ ಇದು ಯಶೋದೆಗೆ ಹೀಗೆ ಭಗವಂತ ತಾನು ಅನುಗ್ರಹ ಮಾಡಿದ್ದು. ಮುಂದೆ ನಂದಗೋಪನ ಬಗ್ಗೆ ಹೋಗ್ತಾರೆ. ನಂದಗೋಪನಿಗೆ ಸ್ವಯಂ ಕೃಷ್ಣ ತಾನು ಯಾವ ರೀತಿ ಅನುಗ್ರಹ ಮಾಡಿದ ಅದನ್ನೆಲ್ಲ ನೆನಪಿಸ್ಕೊಂಡು ಮುಂದೆ ಗೋಕುಲದಲ್ಲಿ ತಾನು ಯಾವ ರೀತಿ ಅವ್ರಿಗೆಲ್ಲ ಅನುಗ್ರಹ ಮಾಡಿದ ಅನ್ನೋದನ್ನೆಲ್ಲ ಮುಂದೆ ಶ್ಲೋಕದಲ್ಲಿ ತಿಳಿಸ್ತಾರೆ. 31ನೇ ಶ್ಲೋಕ. ನಂದಂ ಚ ಮೋಕ್ಷ್ಯತಿ ಭಯಾತ್ ವರುಣಸ್ಯ ಪಾಶಾತ್ ಗೋಪಾನ್ ಬಿಲೇಶು ಪಿಹಿತಾನ್ ಮಯಸೂನುನಾ ಚ ಜಲ್ಪ್ಯಾವೃತಂ ನಿಶಿಶಯಾನಂ ಅತಿಶ್ರಮೇಣ ಲೋಕೆ ವಿಕುಂಠ ಉಪಧಾಸ್ಯತೆ ಗೋಕುಲಂ ಸ್ಮ. ನಂದಗೋಪನಿಗೆ ಒಂದು ಸಲಿ ವರುಣದೇವರ ಪಾಶ ಬಿತ್ತು. ಆ ವರುಣದೇವರ ಪಾಶ ಏನ್ ಬಿತ್ತು ನಂದಗೋಪನಿಗೆ, ಅದರಿಂದ ರಕ್ಷಣೆ ಮಾಡಿದ್ ಯಾರು? ಅದು ಕೃಷ್ಣನೇ ರಕ್ಷಣೆ ಮಾಡಿದ್ರು. ಹಾಗಾದ್ರೆ ವರುಣನ ಪಾಶದಿಂದ ಮುಕ್ತಿ ಸಿಕ್ಕಿದ್ದು ನಂದಗೋಪನಿಗೆ ಇದೇ ಕೃಷ್ಣನಿಂದ. ವರುಣ ಪಾಶವನ್ನ ಛೇದಿಸಿ ನಂದಗೋಪನನ್ನ ರಕ್ಷಣೆ ಮಾಡ್ತಾರೆ ಅಂದ್ರೆ ಇವ್ನು ದೇವರೇ ಆಗಿತ್ತು ಅಂತ ಸಾಮರ್ಥ್ಯ. ಅಂದ್ರೆ ಒಂದ್ಸಲಿ ಅನ್ನಿಸ್ಬೋದು ನಮ್ಗೇನು, ವರ್ಣನ ಪಾಶವಂತಿಂದ ಬಿಡುಗಡೆ ಮಾಡ್ಬೇಕು ಅಂದ್ರೆ ಅದು ಬೇರೆಯವರು ಆಗಿರ್ಬೋದಲ್ಲ, ಬ್ರಹ್ಮದೇವರು ಆಗಿರ್ಬೋದು, ಒಟ್ಟೇನು ವರುಣದೇವರಿಗಿಂತ ಮೇಲಿನ ಕಕ್ಷೆಯಲ್ಲಿರೋರಾದ್ರೆ ಆಯ್ತು. ಅದನ್ನ ವರ್ಣನ ಪಾಶ ನಂದಗೋಪನಿಗೆ ಬಿಡಿಸಿದ ಕೂಡ್ಲೆ ಇವ್ರು ಕೃಷ್ಣ ದೇವರೇ ಅಂತ ಯಾಕೆ ಆಗ್ಬೇಕು, ಅದ್ ಬೇರೆಯವರು ಆಗಿರ್ಬೋದಲ್ಲ ಅಂತ ಅನ್ನಿಸ್ಬೋದು. ಆದ್ರೆ ಎಲ್ಲಾ ಪ್ರಸಂಗವನ್ನು ಗಮನಿಸಿದಾಗ ಇಂಥ ಸಣ್ಣ ಸಣ್ಣ ಘಟನೆಗಳಲ್ಲಿ ಅಮಾನುಷವಾದದನ್ನ ನೋಡ್ತಾ ಇದೀವಿ. ಕಾಲಿಂಗ ಮರ್ದನ ಆಗ್ಬಹುದು, ಆ ಶಕಟಾಸುರ ಭಂಜನ, ಪೂತನ ಸಂಹಾರ, ಪ್ರತಿಯೊಂದು ನೋಡಿದಾಗ ಇವನ್ ದೇವರೇ ಆಗಿರ್ತಾನೆ ಅಂತ. ಅದರಿಂದ ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ಯಾವಾಗ
ಈ ನಂದಗೋಪನ ಮೋಕ್ಷ ಪ್ರಸಂಗ ಅಂದ್ರೆ ವರ್ಣನ ಪಾಶದಿಂದ ಬಿಡುಗಡೆಗೊಳಿಸಿದ ಕೃಷ್ಣ ಅಂತ ಬಂತು, ಆಗ ಅದು ದೇವರೇ ಮಾಡಿರ್ಬೇಕು ಅಂತ. ಈ ರೀತಿ ಈ ಅಭಿಪ್ರಾಯದಲ್ಲಿ ಇಲ್ಲಿ ನಂದ ಮೋಚಕ ಸ್ವಯಂ ತನ್ನ ತಂದೆ ನಂದಗೋಪನಿಗೆ ಮೋಕ್ಷವನ್ನ ಕೊಟ್ಟ, ಅಂದ್ರೆ ವರ್ಣನ ಪಾಶದಿಂದ ಬಿಡುಗಡೆ ಮಾಡ್ದ. ಅದನ್ನ ಇವನ್ ದೇವರೇ ಆಗಿರ್ಬೇಕು. ಯಾಕೆಂದ್ರೆ ಬಂಧನ ಮಾಡೋದು ದೇವರ ಸ್ವಭಾವ, ಮೋಕ್ಷ ಕೊಡೋದು ದೇವರ ಸ್ವಭಾವ. ಓಂ ಜನ್ಮಾದ್ಯಸ್ಯ ಯತಃ ಓಂ, ಭಾಗವತದ ಮೊದಲನೇ ಪದ್ಯ, ಜನ್ಮಾದ್ಯಸ್ಯ ಯಥೋನ್ವಯಾತ್ ಅಂತ ಏನ್ ಹೇಳ್ತೀವಿ. ಭಗವಂತನಿಂದಲೇ ಇಡೀ ಜಗತ್ತಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಬಂದ್ರು, ಅಷ್ಟೇ ಅಲ್ಲ ಆ ಸಣ್ಣ ತೊಂದರೆಯಿಂದ ಬಿಡುಗಡೆ ಬಂದ್ರು, ಅದ್ ಎರಡು ದೇವರಿಂದಾನೆ, ಎಲ್ಲ ದೇವರೇ ಕಾರಣ ಮುಖ್ಯ. ಹಾಗಾಗಿ ಪ್ರತಿಯೊಂದು ಜೀವ ಜಂತುಗಳಿಗೆ ಸೃಷ್ಟಿ ಆಗ್ಲಿ ಸಂಹಾರ ಆಗ್ಲಿ, ಅಂದ್ರೆ ಬಂಧನ ತಂದುಕೊಡೋದಾಗ್ಲಿ ಬಂಧನದಿಂದ ಬಿಡುಗಡೆ ಮಾಡೋದಾಗ್ಲಿ ಅದು ದೇವರ ಅಧೀನ. ಗೋಪಾನ್ ಬಿಲೇಶು ಪಿಹಿತಾನ್ ಮಯಸೂದುನಾಚ, ಒಂದು ಇದು ನಂದಗೋಪನ ಮೋಕ್ಷ ಪ್ರಸಂಗ ಆಯ್ತು. ಇನ್ನೊಂದು, ಈ ಗೋಪರಲ್ಲೆಲ್ಲ ಒಂದು ಗುಹೆ ಒಳಗಡೆ ಬಚ್ಚಿಟ್ಟಿರ್ತಾನೆ. ಯಾರು? ಮಯಸೂನು, ಮಯಾಸುರನ ಮಗ, ವ್ಯೋಮಾಸುರ ಅಂತ ಅವನ ಹೆಸರು. ಅವನು ಈ ಗೋಪರನ್ನೆಲ್ಲ ಒಂದು ಗುಹೆಯಲ್ಲಿ ಹಾಕಿ ಬಚ್ಚಿಟ್ಟಿರ್ತಾನೆ. ಆ ಗೋಪರನ್ನ ಯಾರು ಬಿಡಿಸಿದ್ದು? ಇದೇ ಭಗವಂತನೇ. ಯಾರಾದ್ರೂ ತೊಂದರೆ ಕೊಟ್ರೆ ಸಾತ್ವಿಕರಿಗೆ, ತನ್ನ ಭಕ್ತರಿಗೆ, ದೇವರಲ್ಲಿ ಹೋಗಿ ತಾನು ಅವರನ್ನೆಲ್ಲ ಬಿಡುಗಡೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಆಯ್ತು. ಗೋಪರನೆಲ್ಲ ಆ ಗುಹೆಯಲ್ಲಿದ್ದವನ್ನೆಲ್ಲ ಬಿಡಿಸಿದ. ಅಷ್ಟೇ ಅಲ್ಲ, ಇದೇನೋ ಗುಹೆ ಒಳಗಡೆ ಇಟ್ಟಿದ್ದ, ಬಿಡಿಸಿದ್ದು ಸರಿ, ಎಲ್ಲ ಇದೆಲ್ಲ ಆಯ್ತು. ಆದ್ರೆ ವಸ್ತುತಃ ಗುಹೆ ಹೊರಗಡೆ ಇದ್ರು ಕೂಡ ಅವರೆಲ್ಲ ಒಂದು ಮುಚ್ಚಿಕೊಂಡ್ಬಿಟ್ಟಿದೆ, ಎಲ್ಲ ಗೋಪರನ್ನ. ಏನ್ ಮುಚ್ಚಿದೆ? ಅವರೆಲ್ಲ ನಿದ್ರೆ ಹೊಡಿತಾ ಇದ್ದಾರೆ. ನಿದ್ರೆಯಿಂದ ರಾತ್ರಿ ಕಾಲದಲ್ಲ, ಬೆಳಗ್ಗೆಯಿಂದ ರಾತ್ರಿ ನಿದ್ದೆನೆ ಅಂತ. ಇದ್ಯಾಕೆ ಗೋಪರೆಲ್ಲ ನಿದ್ದೆ ಹೊಡಿತಾ ಇದ್ದಾರೆ ಅಂದ್ರೆ, ಅದು ನಿದ್ರೆ ಅಂದ್ರೆ ಇಲ್ಲಿ ಏನರ್ಥ? ನಿಶಿಶಯಾನಂ. ಅವರು ರಾತ್ರಿಯಲ್ಲಿ ಮಲಗೋದು ಅಂತಂದ್ರೆ ಬರೀ ಮಲಗೋದು ಅಂತ ಅಷ್ಟೇ ಅಲ್ಲ, ಬೆಳಗ್ಗೆಯಿಂದ ರಾತ್ರಿ ಮಲಗಿದ್ದೆ. ಯಾಕೆ? ಅವಿದ್ಯೆ. ಇಲ್ಲಿ ರಾತ್ರಿ ಅಂದ್ರೆ ಅವಿದ್ಯೆ ಅಂತ ಅರ್ಥ. ಅವಿದ್ಯೆಯಿಂದ ಮಲಗಿದ್ದಾರೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಅಜ್ಞಾನನೇ ತುಂಬಿಕೊಂಡಿದ್ದಾರೆ ಇವರು. ಆದ್ರಿಂದ ಅದು ನಿದ್ದೆ ಹೊಡೆದಾಗೆ. ಈಗ ನಿದ್ರೆ ಮಾಡೋನ್ಗೂ ನಿದ್ರೆ ಮಾಡದೇ ಇರೋನ್ಗೆ ಏನ್ ವ್ಯತ್ಯಾಸ ಅಂತ? ನಿದ್ರೆ ಮಾಡೋನ್ಗೆ ಏನೂ ಜ್ಞಾನ ಇರಲ್ಲ, ಸರಿ ಎಚ್ಚರ ಇದ್ದವ್ನಿಗೆ ಎಲ್ಲಾ ಜ್ಞಾನ ಇರಲ್ಲ. ಈಗ ದೇವರ ಬಗ್ಗೆ ಸರಿಯಾದ ಜ್ಞಾನ ಮಲ್ಕೊಂಡಿದ್ದಾಗ್ಲಂತೂ ಇಲ್ವೇ ಇಲ್ಲ, ಇನ್ ಎತ್ತಾಗ್ಲೂ ಇಲ್ಲ. ಮತ್ ಹಾಗಾದ್ರೆ ಎಚ್ಚರ ಇರೋದಕ್ಕೇನು ಸಾರ್ಥಕ್ಯ? ಏನು ಇಲ್ಲ. ಯಾಕೆ? ಎಚ್ಚರ ಇದ್ದಾಗ್ಲೂ ಅವನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅವನ ಅವಿದ್ಯೆಯಲ್ಲೇ ಇದ್ದಾನೆ, ಅವನು ನಿದ್ರೆ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ. ಹೀಗೆ ಈ ಗೋಪರೆಲ್ಲ ತಾವು ಬೆಳಗಿನ ಜಾವದಲ್ಲೂ ಕೂಡ ಅವಿದ್ಯಾ ನಿದ್ರೆಯನ್ನ ಪಡೆದಿದ್ರು. ಹಾಗಾಗಿ ಆ ಅವಿದ್ಯಾ ನಿದ್ರೆ ಯಾಕೆ ಬಂತು ಅನ್ನೋದಕ್ಕೊಂದು ಕಾರಣನೂ ಕೊಡ್ಬೇಕು. ಅದನ್ನು ಹೋಗಿಸ್ತಾನೆ ದೇವ್ರು. ಸರಿ, ಯಾಕೆ ಈ ನಂದಗೋಪರಿಗೆ, ಈ ಗೋಪರಿಗೆಲ್ಲ ಯಾಕೆ ಈ ಅವಿದ್ಯೆ ಇದೆ ಅಂತಂದ್ರೆ ಅದಕ್ಕೆ ಹೇಳ್ತಾನೆ. ಅದು ನಂದಗೋಪನಿಗೂ ಅವಿದ್ಯೆ ಇತ್ತು, ಅವರೇನು ವಿಶೇಷ ಅಲ್ಲ, ಅವನಿಗೂ ಅವಿದ್ಯೆ ಇತ್ತು. ಗೋಪರ ಬಗ್ಗೆ ಮುಂದೆ ಹೇಳ್ತಾ ಇರೋದ್ರಿಂದ ಅವ್ರ ಬಗ್ಗೆ ವಿಶೇಷವಾಗಿ ತಗೊಳ್ಬೇಕು. ಗೋಪರಿಗೆ ಈ ಎಲ್ಲ ಅಜ್ಞಾನ ಯಾಕೆ ಬಂತು ಅಂದ್ರೆ ಜಲ್ಪ್ಯ ಆವೃತಂ. ಅದು ಮಾತುಗಳನ್ನ ಕೇಳಿ ಕೇಳಿ ಅಜ್ಞಾನ ಅವ್ರಿಗೂ ಬಂದ್ಬಿಟ್ಟಿದೆ. ಈಗ ಕೆಲವು ಸಲ ನಮ್ ಶಾಸ್ತ್ರ ಓದ್ರೆ ಸಾಕು, ಬೇರೆ ಬೇರೆ ಶಾಸ್ತ್ರ ಓದ್ರೆ ಕೆಲವು ಸಲ ಎಡವಟ್ಟು ಆಗೋದು ಜಾಸ್ತಿ. ಯಾಕೆ? ಬೇರೆ ಶಾಸ್ತ್ರ ಓದ್ತಾ ಅಜ್ಞಾನ ತುಂಬ್ಕೊಂಡ್ಬಿಡ್ತೀವಿ. ಆಮೇಲೆ ನಮ್ ಶಾಸ್ತ್ರ ಓದಿ ಅಜ್ಞಾನ ಅದನ್ನ ಹೋಗಿಸ್ಕೊಳ್ಬೇಕು. ಅದ್ರ ಬದಲು ಬರೀ ನಮ್ ಶಾಸ್ತ್ರ ಓದಿದ್ರೆ ಆಗ ಜ್ಞಾನ ಬಂದು ತುಂಬಿಸ್ಕೊಳ್ತೀವಿ, ಏನ್ ಬೇಕೋ ಅದು ಸಿಕ್ತು, ಮುಂದಕ್ಕೆ ಹೋದ್ರೆ ಸಾಕು. ಅದ್ರ ಬದಲು ಇಂಥ ಬದ್ದದೆಲ್ಲ ಶಾಸ್ತ್ರ ಓದ್ಕೊಂಡು ಇದ್ರೆ ಆಗ ಅವುಗಳೆಲ್ಲ ನಮಗೆ ಅಜ್ಞಾನ ತಂದು ಕೊಡುತ್ತೆ, ಚೆನ್ನಾಗಿ ನಿದ್ರೆ ಮಾಡೋ ಹಾಗೆ ಮಾಡ್ಬಿಡುತ್ತೆ. ಏನೋ ಅಲ್ಪ ಸ್ವಲ್ಪ ದೇವ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಬೇರೆ ಬೇರೆ ಶಾಸ್ತ್ರ ಓದಿ ಇನ್ನೂ ತಲೆ ಕೆಟ್ಟು ಇನ್ನೂ ಅವಿದ್ಯೆಗೆ ಶರಣಾಗತರಾಗ್ತೀವಿ. ಈ ರೀತಿಯ ಪ್ರಸಂಗ ಉಂಟಾಗತ್ತೆ. ಹಾಗಾಗಿ ಅತಿಶ್ರಮೇಣ, ಬಹಳ ದುಃಖ, ಅಂದ್ರೆ ತುಂಬಾ ಶ್ರಮ ಪಡ್ತಾ ಇದ್ರಂತೆ ಗೋಪರೆಲ್ಲ. ಯಾಕೆ? ಸರಿಯಾದ ಜ್ಞಾನ ಇಲ್ಲ. ಯಾವತ್ತೂ ಹಾಗೆ ಜೀವನದಲ್ಲಿ ಅಜ್ಞಾನ ಜಾಸ್ತಿ ಇರುತ್ತೆ, ಜ್ಞಾನ ತುಂಬಾ ಕಡಿಮೆ. ಅದು ಯಾವ್ದೋ ಒಂದು ಸಂದರ್ಭದಲ್ಲಿ ಜ್ಞಾನ ಬರುತ್ತೆ, ಅಲ್ಲಿವರೆಗೂ ಜ್ಞಾನ ಬರೋವರೆಗೂ ತುಂಬಾ ಶ್ರಮ, ಜೀವನದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗಿ ಬರುತ್ತೆ. ಆತರ ಈ ಗೋಕುಲದ ಜನರೆಲ್ಲ ಹೀಗೆ ಯಾವ್ದೋ ಒಂದು ಅಜ್ಞಾನದಿಂದ ಪೀಡಿತರಾಗಿ ತುಂಬಾ ದುಃಖ ಪಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಪರಮಾತ್ಮ ಏನ್ ಮಾಡ್ದ? ವೈಕುಂಠಕ್ಕೆ ಕರ್ಕೊಂಡು ಹೋದ. ಇದಕ್ಕಿಂತ ಒಂದ್ ಭಾಗ್ಯ ಬೇಕ? ಅಷ್ಟು ಅಜ್ಞಾನದಿಂದ ತುಂಬಿದ ಅವರನ್ನ ತನ್ನ ಭಕ್ತರು ಅಂತ ಪರಮಾತ್ಮ ತಾನು ವೈಕುಂಠಕ್ಕೆ ಹೋಗಿ ಇಟ್ನಲ್ಲ. ಇಂಥ ಕೆಲಸವನ್ನ ದೇವರ ಅಲ್ಲದೆ ಇದ್ರೆ ಕೃಷ್ಣ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ? ಕೃಷ್ಣ ದೇವರೇ, ಆದ್ರಿಂದಲೇ ಇಂಥ ಕೆಲಸ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಇಷ್ಟು ಇದರ ವಿವರಣೆ. ಇದೊಂದು ಅಪೂರ್ವವಾದ ಶಬ್ದ ಬಂದಿದೆ ಭಾಗವತದಲ್ಲಿ, ಜಲ್ಪಿ ಅಂತ ಶಬ್ದ. ಇದು ಜಲ್ಪಿ ಅಂತ ಶಬ್ದ. ವಾಸ್ತವಿಕವಾಗಿ ಈ ವಾದ ಕಥೆಗಳಲ್ಲಿ 3 ಹೆಸರನ್ನ ಹೇಳ್ತೀವಿ. ಕಥಾಲಕ್ಷಣ ಅಂತ ಮಧ್ವಾಚಾರ್ಯರ ಗ್ರಂಥ ಇದೆ.
ಅಲ್ಲಿ ವಾದ ಜಲ್ಪ ವಿತಂಡ ಅಂತ 3 ಥರ. ಈಗೆಲ್ಲ ವಿದ್ವಾಂಸರು ನಡೆಸ್ತಾರಲ್ಲ ಚರ್ಚೆ, ಅದನ್ನ ಕಥೆ ಅಂತ ಕರೀತಾರೆ. ಅನೇಕ ವಿದ್ವಾಂಸರು ಸೇರಿ ಒಂದ್ ಕಡೆ ನಡೆಸುವಂತಹ ಚರ್ಚೆಗೆ ಕಥೆ ಅಂತ ಕರೀತಾರೆ. ಇದು ಮಾಮೂಲಿ ಹರಟೆ ಹೊಡೆಯೋ ಕಥೆ ಆ ತರ ಎಲ್ಲ ಅಲ್ಲ. ಈ ಕಥೆ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ. ಸಂಸ್ಕೃತದಲ್ಲಿ ಕಥಾ ಅನ್ನೋ ಶಬ್ದಕ್ಕೆ ಭಗವಂತನ ಕಥೆ ಹೇಳೋದು ಅಂತ ಅಂದ್ರೆ ಅದು ತುಂಬಾ ಅರ್ಥ ಇದೆ ಆ ಕಥೆ ಅನ್ನೋ ಶಬ್ದಕ್ಕೆ. ಆದ್ರೆ ಲೌಕಿಕವಾಗಿ ಲೋಕ ರೂಢಿಯಲ್ಲಿ ಏನ್ ಬಂದಿದೆ, ಕಥೆ ಅಂದ್ರೆ ಸುಮ್ನೆ ಏನೋ ಒಂದು ಭಗವಂತನ ಭಗವದ್ ಮಹಿಮೆ ಹೇಳುವಂತಹದ್ದು ಅಷ್ಟೇ ಅಂತ. ಅದು ತುಂಬಾ ಚರ್ಚೆ ಮಾಡುವಂತಹ ಅಂಶಗಳನ್ನ ಹೊಂದಿರುವಂತಹ ಭಾಗ. ಅದು ಚರ್ಚೆ ಮಾಡ್ಬೇಕಂತ ಕಥೆಗಳಲ್ಲಿ, ಅಂದ್ರೆ ಚರ್ಚೆ ಅಂತ ಏನ್ ಹೇಳ್ತೀವಿ ಅದನ್ನ ಕಥೆ ಅಂತ ಇನ್ನೊಂದು ಶಬ್ದ ಕರಿಬಹುದು. ಆ ಕಥೆ 3 ತರ ಅಂತ ಹೇಳ್ತಾರೆ. ವಾದ ಜಲ್ಪ ವಿತಂಡ ಅಂತ ಬರುತ್ತೆ. ಅದೆಲ್ಲ ನಾವು ಸುಧಾ ಪಾಠದಲ್ಲಿ ಕೇಳಿರ್ತೀವಿ, ಈಗಾಗಲೇ ಸಂಧ್ಯಾಧಿಕರಣದಲ್ಲಿ ಬಂದಿದೆ. ಅಲ್ಲಿ ಜಲ್ಪ ಅಂತ ಏನ್ ಕರಿತೀವಿ ಆ ಜಲ್ಪ ಬೇರೆ, ಇಲ್ಲಿ ಜಲ್ಪಿ ಅಂತ ಹೇಳಿದ್ದಾರೆ. ಈ ಜಲ್ಪಿ ಅನ್ನೋದು ಬೇರೆ. ಜಲ್ಪಿ ಅಂದ್ರೆ ಏನು, ಭಾಗವತದಲ್ಲಿ ಬಂದಿರೋದು. ಅಂದ್ರೆ ಅದಕ್ಕೆ ಮಧ್ವಾಚಾರ್ಯರೇ ಅದನ್ನ ವಿವರಣೆ ಮಾಡ್ಬೇಕು. ನಮ್ಗೆ ಜಲ್ಪಿ ಅಂದ್ರೆ ಗೊತ್ತಿಲ್ಲ. ಆಚಾರ್ಯರು ತಂತ್ರಮಾಲ ಅಂತ ಒಂದು ಗ್ರಂಥ ತಗೊಂಡು ವಿವರಿಸಿದ್ದಾರೆ. ಏನಂತ, ಅನ್ಯಥಾ ಜ್ಞಾನ ಹೇತುರ್ಯಾ ವಾಕ್ಸಾ ಜಲ್ಪಿ ಪ್ರಕೀರ್ತಿತ. ಜಲ್ಪಿ ಅಂದ್ರೆ ಒಂದು ತರಹದ ಮಾತಿಗೆ ಜಲ್ಪಿ ಅಂತ ಕರೀತಾರೆ. ಯಾವ ತರ ಮಾತು, ಅನ್ಯಥಾ ಜ್ಞಾನ ಹೇತುರ್ಯ, ಮಾತಾಡಿದ್ರೆ ತಪ್ಪಾಗಿ ಅರ್ಥ ಆಗತ್ತೆ. ಯಾವ ಮಾತಿನಿಂದ ನಮಗೆ ವಿಪರೀತ ಜ್ಞಾನ ಬರುತ್ತೋ, ತಪ್ಪಾಗಿ ವಿಪರೀತವಾಗಿ ತಿಳ್ಕೊಳ್ತೀವೋ ಅಂತ ವಿಪರೀತ ಜ್ಞಾನ ಬರ್ಲಿಕ್ಕೆ ಬೇಕಾದ ಮಾತುಗಳಿಗೆ ಜಲ್ಪಿ ಅಂತ ಕರೀತಾರೆ. ಹಾಗಾದ್ರೆ ಈ ಗೋಪರೆಲ್ಲ ಈ ಜಲ್ಪಿಯಿಂದ ತುಂಬ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ಆಚೆ ಈಚೆ ಅಕ್ಕಪಕ್ಕದವ್ರು ಮಾತಾಡಿ ಮಾತಾಡಿ ನಿಜವಾಗಿ ಕೃಷ್ಣನ ಬಗ್ಗೆ ಅಜ್ಞಾನ ತುಂಬ್ಕೊಂಡ್ ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ಇಂದ್ರದೇವರ ಆರಾಧನೆ ಮಾಡ್ತಾ ಕೂತಿದ್ರು. ಮಳೆ ಬರ್ಬೇಕು ಅಂತ ಇಂದ್ರದೇವರ ಆರಾಧನೆ ಮಾಡ್ತಾ ಇದ್ರು. ಪಕ್ಕದಲ್ಲಿ ಕೃಷ್ಣನೇ ಇದ್ದಾನೆ. ಇದು ಹೇಗಾಯ್ತು, ಪಕ್ಕದಲ್ಲೇ ನದಿ ಇದೆ, ನೀರ್ ಸಿಗತ್ತೆ, ಆ ನದಿ ಹತ್ರ ಬಾವಿ ತೋಡ್ದಾಗ ಆಯ್ತು. ಯಾಕ್ ಬೇಕು, ನೀರಿಗೋಸ್ಕರ. ನೀರ್ ಅಲ್ಲೇ ಸಿಗತ್ತಲ್ಲ, ಅದಕ್ಕೋಸ್ಕರ ಬಾವಿಯನ್ನು ಯಾಕೆ ತೋಡ್ಬೇಕು? ಆತರ ಕೃಷ್ಣ ಪರಮಾತ್ಮ ಪಕ್ಕದಲ್ಲೇ ಇದ್ದಾನೆ. ಅವನಿಗೆ ಹೇಳಿದ್ರೆ ಸಾಕು, ಅಲ್ಲೇ 1 ನಿಮಿಷದಲ್ಲಿ ಅಲ್ಲೇ ಮಳೆ ಪ್ರಾರಂಭ ಆಗತ್ತೆ. ಆದ್ರೆ ಅವನನ್ನ ಬಿಟ್ಟು ಇಂದ್ರದೇವರ ಆರಾಧನೆ ಮಾಡ್ತಾ ಕೂತಿದ್ದಾನೆ. ಇದು ಅಜ್ಞಾನದಿಂದಲೇ ತಾನೆ ಅವ್ರು ಮಾಡ್ತಾ ಇದ್ದಿದ್ದು. ಹಾಗಾಗಿ ಜಲ್ಪಿಯಿಂದ ಅವರಿವರ ಮಾತನ್ನ ಕೇಳಿ ಕೇಳಿ ಇವರಿಗೆ ಅಜ್ಞಾನ ಬಂದಿದೆ. ಅಜ್ಞಾನದಿಂದ ಒದ್ದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಪಕ್ಕದಲ್ಲಿ ಕೃಷ್ಣ ಇದ್ದಾನೆ, ಅವನ ಅನುಗ್ರಹ ಪಡೆದಿದ್ರೆ ಸಾಕಾಗ್ತಾ ಇತ್ತು. ಆದ್ರಿಂದ ಈ ಅಜ್ಞಾನ ಕಡಿಬೇಕಲ್ಲ, ಅದು ಭಗವಂತ ಮಾಡ್ದ ಅಂತ ಈ ರೀತಿ ಜಲ್ಪಿ ಅನ್ನೋ ಶಬ್ದಕ್ಕೆ ವಿವರಣೆ ಮಾಡಿದ್ದಾರೆ. ಇದು ಅಷ್ಟೇ ಅಲ್ಲ, ಈ ರಾತ್ರಿ ನಿಶಾ ಅಂತ ಹೇಳ್ತೀವಿ. ನಿಶಾಚರರು ಅಂತ ಕರೀತಾರೆ ರಾಕ್ಷಸರಿಗೆ. ರಾಕ್ಷಸರಿಗೆ ನಿಶಾಚರ ಅಂತ ಯಾಕೆ, ರಾತ್ರಿ ಕಾಲದಲ್ಲೇ ಓಡಾಡೋದು ಅವರು. 12 ಗಂಟೆ 1 ಗಂಟೆ ಓಡಾಡೋದು ರಾಕ್ಷಸರೇ ಅಂತ. ಅಂದ್ರೆ ಪ್ರತಿನಿತ್ಯ, ಅಪರೂಪಕ್ಕೆ ಮನುಷ್ಯ ಓಡಾಡೋದೇನ್ ಮಾಡ್ಲಿಕ್ಕೆ ಊರಿಂದ ಊರಿಗೆ ಬರ್ಬೇಕಾರೆ ಅದ್ ಬೇರೆ ವಿಷಯ. ಆದ್ರೆ ಪ್ರತಿನಿತ್ಯ ಅವರು ಸಂಚಾರ ಮಾಡೋದೇ ಆ ಟೈಮ್ನಲ್ಲಿ. ಯಾರು, ರಾಕ್ಷಸರು. ಆ ರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಹೊತ್ತು ಇಂಥ ರಾಕ್ಷಸರಿಗೆ ನಿಶಾಚರ, ನಿಶಾ ಅಂದ್ರೆ ರಾತ್ರಿ ಅಂತ, ನಿಶಾಚರ ರಾತ್ರಿಯಲ್ಲಿ ಓಡಾಡೋರ್ಗೆ, ಚರಣ ಮಾಡೋರ್ಗೆ ನಿಶಾಚರರು ಅಂತ ಕರೀತಾರೆ. ಇದು ಯಾಕೆ ಹೇಳ್ದೆ ಅಂದ್ರೆ, ಇಲ್ಲಿ ನಿಶಾ ಅಂತ ಒಂದು ಶಬ್ದ ಬಂದಿದೆ. ಅದನ್ನ ನಿಶಿ ಅಂತ ಹೇಳ್ತಾರೆ ಇಲ್ಲಿ ಭಾಗವತದಲ್ಲಿ. ಜಲ್ಪ್ಯಾವೃತಂ ನಿಶಿಶಯಾನಂ, ರಾತ್ರಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಗೋಕುಲದವರೆಲ್ಲ. ನಿದ್ದೆ ಮಾಡೋದು ರಾತ್ರಿ ತಾನೆ, ಅದೇ ಬೆಳಗಿನ ಹೊತ್ತು ನಿದ್ದೆ ಮಾಡ್ತಾ ಇದ್ರ, ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡೋರ ಇವರೆಲ್ಲ ಅಂತಂದ್ರೆ ಹೌದು, ರಾತ್ರಿ ಹೊತ್ತು ಮಾತ್ರ ನಿದ್ರೆ ಮಾಡೋದು. ಆದ್ರೆ ಆ ಅರ್ಥ ಹೇಳಲಿಕ್ಕೆ ಇಲ್ಲಿ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ. ಮತ್ ಅದನ್ನೇನು ಹೇಳ್ತಾ ಇರೋದು ಅಂದ್ರೆ, ಇಲ್ಲಿ ನಿಶಾ ಅಂತಂದ್ರೆ ಸಾಮಾನ್ಯವಾದ ರಾತ್ರಿ ಬಗ್ಗೆ ಹೇಳ್ತಾ ಇಲ್ಲ. ಅವಿದ್ಯೆ ಅನ್ನೋದೇ ದೊಡ್ಡ ರಾತ್ರಿ ಅಂತೆ. ವಿದ್ಯೆ ಅದು ಬೆಳಕು, ಹಗಲಂತೆ. ವಿದ್ಯೆ ಇದ್ರೆ ಅದು ಹಗಲಿದೆ, ಹಗಲ ಕಾಲದಲ್ಲಿ ಇದ್ದಾನೆ ಅಂತ ಅರ್ಥ. ಅಜ್ಞಾನ ಇದೆ ಅಂತಂದ್ರೆ, ಅವಿದ್ಯೆ ಇದೆ ಅಂತಂದ್ರೆ ಅದು ರಾತ್ರಿ ಆಗಿದೆ ಅಂತ ಅರ್ಥ ಅವನ ಜೀವನದಲ್ಲಿ. ಎತ್ತು ಸರ್ವಾತ್ಮನ ಜ್ಞಾನಂ ನಿಶಾಸ ಪರಿಕೀರ್ತಿತ ಇತಿ ಕೌರ್ಮೆ. ಕೂರ್ಮ ಪುರಾಣದ ಮಾತು. ಕೂರ್ಮ ಪುರಾಣದಲ್ಲಿ ಬಂದ ಮಾತೇನು, ಮಧ್ವಾಚಾರ್ಯರೇ ಉಲ್ಲೇಖ ಮಾಡಿದ್ರು. ಯಾರಿಗೆ ಸರ್ವಾತ್ಮನ ಅಜ್ಞಾನ ಇದೆ, ಒಬ್ಬ ವ್ಯಕ್ತಿ ಪೂರ್ಣ ಅಜ್ಞಾನ ತುಂಬಿಸ್ಕೊಂಡಿದ್ದಾನೆ, ಪರಿಪೂರ್ಣವಾದ ಅಜ್ಞಾನ ಇದೆ, ಅದೇ ಅವನಿಗೆ ರಾತ್ರಿ ಸಮಾನ. ಹಾಗಾಗಿ ನಾವೆಲ್ಲ ರಾತ್ರಿ ಕಾಲದಲ್ಲಿ ಈಗ ಇದೀವಿ ಅಂದ್ರೆ, ಇದು ನಿಜವಾಗಿ ರಾತ್ರಿ ಕಾಲ ಇದಲ್ಲ, ರಾತ್ರಿ ಇದಲ್ಲ. ಅವಿದ್ಯೆ ಅನ್ನೋದೇ ರಾತ್ರಿ. ಅದು ಯಾವಾಗ್ಲೂ ನಮಗಿರತ್ತೆ, ಯಾವಾಗ್ಲೂ ನಾವು ರಾತ್ರಿ ಕಾಲದಲ್ಲೇ ಇರ್ತೀವಿ. ಬೆಳಗಿನ ಜಾವ ಅಂತ ಸೂರ್ಯ ಉದಯ ಆಯ್ತು, ಬೆಳಕ್ ಬರ್ತಾ ಇದೆ ಅಷ್ಟೇ, ನಾವು ಮಾತ್ರ ರಾತ್ರಿಯಲ್ಲೇ ಇದೀವಿ. ಯಾಕೆ, ಅಜ್ಞಾನ ಇದು ಇದೆಯಲ್ಲ, ಅಜ್ಞಾನ ಹೋಗಿಲ್ಲ. ಅದನ್ನ ನಿಶಾ ಅಂತಂದ್ರೆ ಕೊನೆಗೆ ಏನರ್ಥ, ಸರ್ವಾತ್ಮನ ಅಜ್ಞಾನ, ಸಂಪೂರ್ಣವಾಗಿ ಅಜ್ಞಾನ ಏನಿದೆಯಲ್ಲ ಆ ಅಜ್ಞಾನಕ್ಕೆ ನಿಶಾ, ರಾತ್ರಿ ಅಂತ ಕರೀತಾರೆ.
ಈ ತರ ಈ ಶಬ್ದಗಳ ಅಪರೂಪದ ಏನಿದೆ ಅದನ್ನ ಪುರಾಣಗಳ ಮುಖಾಂತರ ಹಾಗೆ ಬೇರೆ ಗ್ರಂಥಗಳ ಮುಖಾಂತರ ಅದನ್ನ ವಿವರಿಸಿದ್ದಾರೆ ಆಚಾರ್ಯರು. ಇನ್ನು ಮುಂದಕ್ಕೆ ಹೋಗೋಣ. ಮುಂದೆ ಇನ್ನೊಂದು ಪ್ರಸಂಗವನ್ನ ಭಾಗವತದಲ್ಲಿ ಉಲ್ಲೇಖಿಸ್ತಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದನ್ನ ಮರೆಯೋ ಹಾಗಿಲ್ಲ ನಾವು. ಕೆಲಸಲ್ಲಿ ಏನಾಗ್ಬಿಡುತ್ತೆ, ಯಾರ್ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತೇ ಆಗಲ್ಲ. ಇದುವರೆಗೂ ನಮಗ್ ಗೊತ್ತಿದೆ ಬ್ರಹ್ಮದೇವರು ಪ್ರತಿಯೊಂದು ಭಗವತ್ ರೂಪಗಳ ಸ್ತೋತ್ರ ಮಾಡ್ತಾ ಇದ್ದಾರೆ, ಅದನ್ನ ನಾರದರಿಗೆ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭ ನಡೀತಾ ಇದೆ. ಇದರ ಮಧ್ಯದಲ್ಲಿ ಗೋವರ್ಧನೋದ್ಧಾರ ಪ್ರಸಂಗವನ್ನ ಈಗ ಸ್ಮರಿಸ್ತಾರೆ. ಗೋವರ್ಧನ ಪರ್ವತವನ್ನ ಕೃಷ್ಣ ಎತ್ತಿದ ಅನ್ನೋ ಭಾಗ ಈಗ ಬರ್ತಾ ಇದೆ. 32ನೇ ಶ್ಲೋಕ. ಗೋಪೈರ್ಮಖೇ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿರಕ್ಷುಃ. ಧರ್ತೋಚ್ಛಿಲೀಂಧ್ರಮಿವ ಸಪ್ತ ದಿನಾನಿ ಸಪ್ತ ವರ್ಷೋ ಮಹೀಧ್ರಂ ಅನಘೈಕಕರೆ ಸಲೀಲಂ. ಒಂದು ಯಾಗ ಎಲ್ಲ ಗೋಪಾಲಕರು ಆಚರಿಸ್ತಾ ಇದ್ದಾರೆ ಮಳೆ ಬರ್ಲಿಕ್ಕೆ. ಅದು ಮಖೆ ಅಂತ. ಮಖ ಅಂದ್ರೆ ಯಜ್ಞ ಅಂತ ಅರ್ಥ. ಅದು ಇಂದ್ರದೇವರನ್ನ ಉದ್ದೇಶಿಸಿ ಮಾಡಿಕೊಂಡು ಹೊರಟ ಯಜ್ಞ ಮಖ. ಆ ಯಜ್ಞದಲ್ಲಿ ಇವರು ಆಚರಣೆ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಎಲ್ಲ ಮಾಡ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಕೃಷ್ಣ ಅದನ್ನ ತಡದೇ ಬಿಟ್ಟ ಒಂದ್ಸರಿ, ಬೇಡ. ಯಾವಾಗ ತಡದ ಆಗ ಇಂದ್ರದೇವರಿಗೆ ಸಿಟ್ಟು ಬಂದಿದೆ. ಪ್ರತಿ ವರ್ಷ ನನ್ನನ ಆರಾಧನೆ ಮಾಡೋದು, ಈ ಸಲ ಕೃಷ್ಣನ್ ಮಾತು ಕೇಳಿ ಹೀಗ್ ಮಾಡಿದೆ. ಅದಕ್ಕೋಸ್ಕರ ವ್ರಜ ವಿಪ್ಲವ ಆಗ್ಲಿ ಅಂದ್ರೆ ಇಡೀ ಗೋಪರನ್ನ ಯಾರನ್ನೂ ಬಿಡಲ್ಲ, ಇವರ ಗುಡಿಸಲು, ಇವರ ಮನೆ, ಇನ್ನೇನೇನಿದೆ ಯಾವುದನ್ನು ಬಿಡಲ್ಲ ಅಂತ ತಾನು ನೀರಿನ ಪ್ರವಾಹ ಹರಿಸ್ಬೇಕು ಅಂತ ಇಂದ್ರದೇವರು ಮನಸ್ಸು ಮಾಡಿ ಅಲ್ಲಿ ಮಳೆಯನ್ನ ಜೋರಾಗಿ ಅಭಿವರ್ಷತೆ ಸುರಿಸ್ತಾ ಇದ್ದಾರೆ. ಆಗ ಇಲ್ಲಿ ಬ್ರಹ್ಮದೇವರು ತಾವು ಆ ಪರಮಾತ್ಮನ ಕಾರುಣ್ಯವನ್ನ ವರ್ಣಿಸ್ತಾ ಇದ್ದಾರೆ. ಆಗ ಏನಾಯ್ತು ಗೊತ್ತಾ, ನಾರದರೇ ಅಂತ ಹೇಳ್ತಾ ಇದ್ದಾರೆ. ನಾರದ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಲಿಲ್ಲ, ಅನಘ ಅನ್ನೋ ಶಬ್ದವನ್ನ ಬಳಸಿದ್ರು. ಅನಘ ಅನ್ನೋ ಶಬ್ದಕ್ಕೆ ಏನರ್ಥ? ಅಘ ಅಂದ್ರೆ ಪಾಪ. ಪಾಪಗಳಿಲ್ದೇ ಇರೋರು ಅನಘ ಅಂತ ಅನಿಸ್ಕೊಳ್ತಾರೆ. ಪ್ರಕೃತ ಅನಘ ಯಾರು? ನಾರದರು. ಅನಘರೇ ನಾರದರೇ ಕೇಳಿ. ಅವಾಗ ಏನ್ ಮಾಡ್ದ ಕೃಷ್ಣ, ತಾನು ಅಲ್ಲಿರೋ ಪ್ರಾಣಿಗಳನ್ನ ಆ ಹಿಂಸೆ ಆಗ್ತಾ ಇರೋದನ್ನ ಅವನಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಪ್ರಾಣಿಗಳು ಒದ್ದಾಡ್ತಾ ಇದೆ, ಯಾಕೆ ಜೋರಾಗಿ ಮಳೆ ಬರ್ತಾ ಇದೆ. ಎಲ್ಲಿ ಹೋಗ್ಬೇಕದು? ಅದ್ರ ಕಥೆನೇ ಮುಕ್ತಾಯ ಆಗ್ತಾ ಇದೆ ಅಷ್ಟೇ. ಬರೀ ಪ್ರಾಣಿಗಳಷ್ಟೇ ಅಲ್ಲ, ಅಲ್ಲಿರುವಂತಹ ಗೋಪಾಲಕರು, ಗೋಪಿಕಾಸ್ತ್ರೀಯರು, ಪ್ರತಿಯೊಬ್ರು, ಇನ್ಯಾವ್ಯಾವ್ದೇ ಬೇರೆ ಪ್ರಾಣಿಗಳಿದ್ದು ಎಲ್ಲದಕ್ಕೂ ಕೂಡ ಏನು ಇಂದ್ರದೇವರು ಆ ಕೃಷ್ಣನ ಮೇಲೆ ಸಿಟ್ಟಿಗೆ ಹೀಗೆಲ್ಲ ಮಾಡೋದ, ಇವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾನೆ ಇಂದ್ರದೇವ. ಅಷ್ಟೆಲ್ಲ ಸುರಿಸ್ಬೇಕಾದ್ರೆ ಪರಮಾತ್ಮ ಸುಮ್ನಿರ್ತಾರ. ತಾನು ಹೋದ ರಕ್ಷಣೆ ಮಾಡ್ಲಿಕ್ಕೆ ಅಂತ. ಆಗ ವಯಸ್ಸೆಷ್ಟಾಗಿತ್ತು ಭಗವಂತನಿಗೆ? 7 ವರ್ಷ ಅಂತ ಹೇಳ್ತಾರೆ. 7 ವಯಸ್ಸಾಗಿತ್ತು. 7 ವರ್ಷದವನು ಕೃಷ್ಣ. ತಾನು ಆ ಪರ್ವತವನ್ನ ಎತ್ತಿಡಿದ, ಗೋವರ್ಧನ ಪರ್ವತವನ್ನ ಹೇಗೆ ಎತ್ತಿಡಿದ ಅಂದ್ರೆ ಉಚ್ಛಿಲೀಂದ್ರಮಿವ. ಉಚ್ಛಿಲೀಂದ್ರ ಅಂದ್ರೆ ಭೂಮಿಯಿಂದ ಮೇಲಕ್ಕೆ ಮೇಲಕ್ಕೆ ಬರುವಂತಹ ಶಿಲೀಂದ್ರ. ಶಿಲೀಂದ್ರ ಅಂತಂದ್ರೆ ನಾಯಿ ಕೊಡೆ ಅಂತ ಏನ್ ಕರಿತೀವಿ ಅದು. ನಮಗ್ ನಾಯಿ ಕೊಡೆ ನೋಡಿರ್ತೀವಿ. ಆ ಉಚ್ಛಿಲೀಂದ್ರ ಏನಿದೆ ಅದನ್ನ ಹಿಡಿಯೋದೆಷ್ಟು ಸುಲಭ, ಸುಮ್ನೆ ಹೇಗೆ ತೆಗಿಬಹುದು, ಅದ್ರಲ್ಲೇನ್ ದೊಡ್ಡ ವಿಷಯ ಅಲ್ಲ. ಅದನ್ನ ಹೇಗೆ ಆರಾಮವಾಗಿ ಹಿಡಿತಾರೋ ಆ ನಾಯಿ ಕೊಡೆಯನ್ನ, ಅದೇ ರೀತಿ ಭಗವಂತ ತಾನು ಈ ಗೋವರ್ಧನ ಪರ್ವತವನ್ನ ತಾನು ಎತ್ತಿ ಆ ಗೋಪಾಲಕರನ್ನೆಲ್ಲ ಕಾಪಾಡದ. ಎಷ್ಟು ದಿವಸ? 7 ದಿನ. 7 ದಿವಸ ಹತ್ಕೊಂಡಿದ್ದಾನೆ ಗೋವರ್ಧನ ಪರ್ವತವನ್ನ. ವಯಸ್ಸು 7 ವರ್ಷ, ಎತ್ಕೊಂಡಿದ್ದು 7 ದಿವಸ. ಎತ್ಕೊಂಡಿರೋದು 2 ಕೈಲಲ್ಲ, ಏಕ ಕರೆ, ಒಂದು ಕೈಯಲ್ಲಿ ಭಗವಂತ ತಾನು ಎತ್ಕೊಂಡಿದ್ದಾನೆ. ಅದ್ ಯಾವ ಕೈ ಬರಲಿಲ್ಲ ಅಂತೂ ಒಂದು ಕೈನಲ್ಲಿ ಭಗವಂತ ಆ ಗೋವರ್ಧನ ಪರ್ವತವನ್ನ ಎತ್ತಿಕೊಂಡು ಸಕಲ ಗೋಪಾಲಕರನ್ನ, ಸಕಲ ಪಶುಗಳನ್ನ ತಾನು
ಕಾಪಾಡ್ದ. ಇದನ್ನ ಮಾಡಬೇಕು ಅಂದ್ರೆ ಅದು ಸಾಕ್ಷಾತ್ ಕೃಷ್ಣ, ಅದು ದೇವರೇ ಆಗಿರ್ಬೇಕು ಅಂತ ಬ್ರಹ್ಮದೇವರು ತಾವು ಅನಾಯಾಸವಾಗಿ ಭಗವಂತ ತನ್ನ ಒಂದು ಕೈಯಲ್ಲಿ ಇಡೀ ಗೋವರ್ಧನ ಪರ್ವತವನ್ನ ಎತ್ತಿಕೊಂಡು ಅವನ್ನೆಲ್ಲ ರಕ್ಷಣೆ ಮಾಡಿದ ಭಾಗವನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಸ್ತೋತ್ರವನ್ನ ಮುಕ್ತಾಯ ಮಾಡಿದ್ರು. ಇದು ಮುಂದಕ್ಕೆ ಇನ್ನೊಂದು ಪ್ರಸಂಗಕ್ಕೆ ಹೋಗ್ತಾರೆ. ಅಂದ್ರೆ ಗೋಪಿಕಾ ಸ್ತ್ರೀಯರಿಗೆ ಕಷ್ಟ ಬಂತು, ಆ ಕಷ್ಟವನ್ನ ಉದ್ಧಾರ ಮಾಡ್ಲಿಕ್ಕೆ ಭಗವಂತ ಇನ್ನೊಂದು ಅನುಗ್ರಹ ಮಾಡಿದ ಅವ್ರಿಗೆ. ಯಾವಾಗ ಕಷ್ಟ ಬಂತು, ಏನು ಹೇಗೆ ಉದ್ಧಾರ ಮಾಡ್ದ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.